ರಾಜ್ಯದಲ್ಲಿ ಪಡಿತರ ಚೀಟಿ ಸಮಸ್ಯೆ ಒಂದೆಡೆಯಾದರೆ ಇನ್ನೊಂದೆಡೆ ಪಡಿತರ ಪಡೆಯಲು ಫಲಾನುಭವಿಗಳು ನಾನಾ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅಕ್ಕಿ ಕೊರತೆಯಿಂದ ಪಡಿತರ ಚೀಟಿದಾರರ ಖಾತೆಗೆ ನೀಡ್ತಾ ಇದ್ದ ಹಣವೂ ಬಂದಾಗಿದೆ. ಹೀಗಾಗಿ ರಾಯಚೂರು, ಕಲಬುರಗಿ ಜಿಲ್ಲೆಯಲ್ಲಿ ಜನ ಹಣ ಬೇಡ, ಅಕ್ಕಿಯನ್ನೇ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ. ಫಲಾನುಭವಿಗಳ ಕೈ ಸೇರದ ಗ್ಯಾರಂಟಿ ಹಣ, ಗೃಹಲಕ್ಷ್ಮಿ ಹಣದ ಜೊತೆ ಪಡಿತರ ಹಣವೂ ಬಂದಿಲ್ಲ. ರಾಯಚೂರು, ಕಲಬುರಗಿಯಲ್ಲಿ ಕಾರ್ಡುದಾರರಿಗೆ ಬಾರದ ಹಣ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಈಗ ಹಳ್ಳ ಹಿಡಿಯುತ್ತಿದೆಯಾ ಅನ್ನೋ ಅನುಮಾನಗಳು ಮೂಡಿವೆ. ರಾಯಚೂರು, ಕಲಬುರಗಿ ಜಿಲ್ಲೆಗಳಲ್ಲಿ ಜನ ಯೋಜನೆಯ ಫಲ ಪಡೆಯಲು ನಾನಾ ಸಮಸ್ಯೆ ಎದುರಿಸುತ್ತಿದ್ದಾರೆ. ಅಕ್ಕಿ ಕೊರತೆಯಿಂದ ಪ್ರತಿ ಕೆಜಿಗೆ 34 ರೂಪಾಯಿಯಂತೆ 5 ಕೆಜಿಗೆ ನೀಡಲಾಗುತ್ತಿದ್ದ 170 ರೂಪಾಯಿ ಹಣವು ಕಳೆದ 3-4 ತಿಂಗಳಿಂದ ಪಡಿತರದಾರರ ಖಾತೆಗೆ ಜಮಾ ಆಗುತ್ತಿಲ್ಲ. ಹೀಗಾಗಿ ಪಡಿತರದಾರರು ನಮಗೆ ಹಣ ಬೇಡ, ಅಕ್ಕಿಯನ್ನೇ ಕೊಡಿ ಅಂತಿದ್ದಾರೆ. ಇನ್ನು ಈಗ ಸರಬರಾಜಾಗುತ್ತಿರುವ ಜೋಳ ಕಳಪೆಯಾಗಿದ್ದು ಹುಳು ಕಲ್ಲುಗಳಿಂದ ಕೂಡಿದೆ. ಇತ್ತ ಹಣವೂ ಇಲ್ಲ, ಉತ್ತಮ ಗುಣಮಟ್ಟದ ಜೋಳವೂ ಬರ್ತಿಲ್ಲ. ರಾಯಚೂರಿನಲ್ಲಿ ಇರ್ತಕ್ಕಂಥ ಪಡಿತರರಿಗೆ ಎಂತಹ ಒಂದು ಧಾನ್ಯವನ್ನು ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ನಾವೀಗ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಇರುವಂಥದ್ದು. ಈ ನ್ಯಾಯಬೆಲೆ ಅಂಗಡಿಗೆ ಬಂದಂತಹ ಇದು ಜೋಳದ ದಾಸ್ತಾನು. ಇದು ಸಂಪೂರ್ಣವಾಗಿ ಏನು ಹುಳುಗಳಿಂದ ತುಂಬಿರುವಂಥದ್ದು ಮತ್ತು ಇದನ್ನು ನೋಡ್ತಾ ಇದ್ರೆ ಇದು ತಿನ್ನಲಿಕ್ಕೆ ಅಂತೂ ಯೋಗ್ಯವಿಲ್ಲದಂತಹ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇದೆ. ಇಲ್ಲಿರ್ತಕ್ಕಂಥ ಚೀಲಗಳು 3 ದಿನಗಳ ಕೆಳಗಡೆ ನ್ಯಾಯಬೆಲೆ ಅಂಗಡಿಗೆ ಬಂದಿರುವಂಥದ್ದು. ಇದನ್ನ ಈಗ ಇವರು ಗ್ರಾಹಕರಿಗೆ ಅಂದ್ರೆ ಫಲಾನುಭವಿಗಳಿಗೆ ಇದನ್ನ ಕೊಡ್ತಾ ಇದ್ದಾರೆ. ಆದರೆ ಈ ಒಂದು ಜೋಳದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನಿಮಗೆ ನಾವು ತೋರಿಸ್ತೀವಿ. ಈಗಾಗಲೇ ಏನು BPL ಕಾರ್ಡ್ಗಳು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು BPL ಕಾರ್ಡ್ಗಳು APL ಆಗಿ ಕನ್ವರ್ಟ್ ಆಗಿರುವಂಥ ಬೆನ್ನಲ್ಲಿಯಲ್ಲಿ ಈ ಒಂದು ಜೋಳವನ್ನು ಈಗ ಸರಬರಾಜು ಮಾಡ್ತಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಹಾಳಾಗಿರುವಂತಹ ಜೋಳವನ್ನು ಕಳಿಸ್ತಾ ಇದ್ದಾರೆ ಮತ್ತು ಇದು ಯಾವುದೇ ರೀತಿ ಕೂಡ ತಿನ್ನಲಿಕ್ಕೆ ಯೋಗ್ಯ ಇಲ್ಲ ಅನ್ನುವಂಥದ್ದನ್ನ ಪಡಿತರದ ಚೀಟಿದಾರರು ಹೇಳುವಂಥದ್ದು. ಜೊತೆಗೆ ಇದನ್ನ ಕೋಳಿಗಳಿಗೆ ಹಾಕಿದ್ರು ಕೂಡ ತಿಂತಾ ಇಲ್ಲ ಅನ್ನುವಂಥದ್ದನ್ನ ಆರೋಪ ಮಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ಪಡಿತರ ಪಡೆಯಲು ಜನ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾಗಿದೆ. ಕಳೆದ 2 ತಿಂಗಳಿನಿಂದ ಸರ್ವರ್ ಪ್ರಾಬ್ಲಮ್ ಆಗಿದ್ದು ಹೊಸ ಸಾಫ್ಟ್ವೇರ್ನ ಸರ್ವರ್ ಸ್ಲೋ ಇರುವುದಕ್ಕೆ ಗಂಟೆಗಟ್ಟಲೆ ಕಾಯಬೇಕಾಗಿದೆ. ಅಲ್ಲದೆ 1 ವಾರವಾದರೂ ನಮಗೆ ಅಕ್ಕಿ ಜೋಳ ಸಿಗುತ್ತಿಲ್ಲ ಅಂತಿದ್ದಾರೆ. ಜೋಳ ಬೇಯಿಸಿಲ್ಲಪ್ಪ, ಮತ್ತೆ ನಾವ್ ಹೆಂಗ್ ತಿನ್ಬೇಕು? ಹುಡುಗರು ಸುತ್ತ ತಿಂದ್ರೆ ಭೇದಗಳಾಗಿದ್ರೆ ಹೆಂಗ್ ಮಾಡ್ಬೇಕು? ಈ ಜೋಳ ಬೇಡ, ರೊಕ್ಕ ಬೇಡ. 10 ಕೆಜಿ ಅವಾಗ ಹೆಂಗ ಹಾಕ್ತಿದ್ರು ಅಕ್ಕಿ, ಹಂಗೆ ಹಾಕ್ಬೇಕು. ರೊಕ್ಕ ಬರ್ತಿದ್ಯಾ? ಬರಕಿಲ್ಲ ರೊಕ್ಕ. 4-5 ತಿಂಗಳ ರೊಕ್ಕ ಸತೆ ಬಿದ್ದಿಲ್ಲ. ರೊಕ್ಕ ಬರ್ತಾ ಇಲ್ಲ. ನಿಮ್ಗೆ ರೊಕ್ಕ ಬಂದಿದ್ಯಾಮ್ಮ? ಇಲ್ಲ ರೀ, ಈಗ 4 ತಿಂಗಳಾಯ್ತು ರೊಕ್ಕ ಬಿದ್ದಿಲ್ಲ ನಮ್ಗ. ಏನ್ ಈ ಸರಿವರ್ದೆ ಒಂದ್ ತಲಿ ಬೇನೆ ಆಗ್ಬಿಟ್ಟದ್ರಿ. ಎಲ್ಲ ಕೆಲಸ ಬಿಟ್ಟು ಮನ್ಯಾಗ ಮಕ್ಳು ಸ್ಕೂಲ್ಗೆ ಹೋಗೋರು ಇರ್ತಾರೆ, ಅಲ್ಲಿ ಕಳ್ಸೋದ್ ಬಿಟ್ಟು ಇಲ್ಲಿ ಬಂದ್ 8 ಗಂಟೆಗೆ ಬಂದವರು 12 ಗಂಟೆಗೆಲ್ಲ ವಾಪಸ್ ಹೋಗ್ಬೇಕು. ಈಗ 5 ದಿವಸ ಆಯ್ತು ನೋಡ್ರಿ ನಾವು ಬರಕ ಹೋಗಕ ಸರವೇರೇ ಇರಲ್ರಿ. ಈಗ 4 ತಿಂಗಳಾಯ್ತ್ರಿ ನಮ್ಗೆ ದುಡ್ಡು ಬಿದ್ದಿಲ್ರಿ. ಇತ್ತ ಕಲಬುರಗಿ ಜಿಲ್ಲೆಯಲ್ಲೂ ಪರಿಸ್ಥಿತಿ ಬೇರೆಯಾಗಿಲ್ಲ. DBT ಮೂಲಕ ಪಡಿತರರ ಖಾತೆಗೆ ಜಮಾ ಆಗಬೇಕಾದ ಹಣ ಕಳೆದ 3 ತಿಂಗಳಿನಿಂದ ಜಮೆ ಆಗಿಲ್ಲ. ಕಲಬುರಗಿ ಜಿಲ್ಲೆಯೊಂದರಲ್ಲೇ ಕಳೆದ 3 ತಿಂಗಳಿನಿಂದ ಸರ್ಕಾರ 79 ಕೋಟಿಗೂ ಅಧಿಕ ಹಣ ಬಾಕಿ ಉಳಿಸಿಕೊಂಡಿದೆ. ಆಗಸ್ಟ್ನಲ್ಲಿ 25 ಕೋಟಿ ಹಣ ಹಾಕಿ 4 ಕೋಟಿ ಹಣ ಉಳಿಸಿಕೊಂಡಿದೆ. ಅದಾದ ಬಳಿಕ ಸೆಪ್ಟೆಂಬರ್, ಅಕ್ಟೋಬರ್ ಹಾಗೂ ನವೆಂಬರ್ನಲ್ಲಿ ಫಲಾನುಭವಿಗಳಿಗೆ DBT ಮೂಲಕ ಹಣ ಪಾವತಿಸಿಲ್ಲ. 5 ಕೆಜಿ ಅಕ್ಕಿ ಜೊತೆಗೆ ಪ್ರತಿಯೊಬ್ಬ ಫಲಾನುಭವಿಗೆ 170 ರೂಪಾಯಿಯಂತೆ DBT ಮೂಲಕ ನಾವು ಹಣ ವರ್ಗಾವಣೆ ಮಾಡ್ತಾ ಇದ್ವಿ. ಆಗಸ್ಟ್ ತಿಂಗಳದ್ದು ಇನ್ನೂ 4 ಕೋಟಿ ಅನುದಾನ ಸರ್ಕಾರದಿಂದ ಬರಬೇಕಾಗಿದೆ. ಅದೇ ರೀತಿಯಾಗಿ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳದ್ದು ಕೂಡ ಅನುದಾನ ಬರಬೇಕಾಗಿದೆ ಸರ್ಕಾರದಿಂದ. ಬಂದ ತಕ್ಷಣ ನಾವು ಪೇಮೆಂಟ್ ಮಾಡ್ತೀವಿ. 1-2 ದಿನಗಳಲ್ಲಿ ಮೇ ಬಿ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳದ್ದು ಅನುದಾನ ಕೂಡ ಬರೋ ಚಾನ್ಸಸ್ ಇದೆ. ಒಟ್ಟಾರೆ ಪಡಿತರದಾರರಿಗೆ ಹಣ ಪಾವತಿಸದೆ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಪರದಾಡುತ್ತಿದೆ ಅನ್ನೋ ಅನುಮಾನ ದಟ್ಟವಾಗಿದೆ. ರಾಯಚೂರಿನಿಂದ ವಿಜಯ್, ಕಲಬುರಗಿಯಿಂದ ಪ್ರವೀಣ್, ಪಬ್ಲಿಕ್ ಟಿವಿ.